ಹೆಲೋ ಎವ್ರಿವನ್, ಗೆಟ್ ರೆಡಿ ವಿತ್ ಮೀ. ಇದು ನನ್ನ ಫಸ್ಟ್ ವಿಡಿಯೋ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇರೋದು. ಫಸ್ಟ್ ನಾನು ಇವಾಗ ಅಪ್ಲೈ ಮಾಡ್ತಿರೋದು ಮಾಯಿಶ್ಚರೈಸರ್ ಅಂತ. ಅದು ಮಾಯಿಶ್ಚರೈಸರ್ ನೇಮು ಎಮೋಲಿನ್. ನಾನು ಇದನ್ನು ರೆಗ್ಯುಲಾಗಿ ಯೂಸ್ ಮಾಡ್ತೀನಿ ಬಿಕಾಸ್ ನನ್ನ ಸ್ಕಿನ್ನಿಗೆ ಇದು ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಐ ಲವ್ಡ್ ಇಟ್. ಸೊ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಫೇಸ್ ಮೇಲೆ ಆ್ಯಂಡ್ ತುಂಬ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಈ ಮಾಯಿಶ್ಚರೈಸರ್. ಸೊ ಕ್ಲೀನಾಗಿ ಎಲ್ಲ ಬ್ಲೆಂಡ್ ಮಾಡಿದ ತಕ್ಷಣ ಚೆನ್ನಾಗಿರುತ್ತೆ, ಫೇಸ್ ಎಲ್ಲ ಗ್ಲೋ ಆಗಿರುತ್ತೆ, ನ್ಯಾಚುರಲ್ ಗ್ಲೋ ಥರ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಸನ್ಸ್ಕ್ರೀನ್, ಗಾರ್ನಿಯರ್ ವಿಟಮಿನ್ ಸಿ ಸನ್ಸ್ಕ್ರೀನ್. ಬಿಕಾಸ್ ನಂದು ಆಯಿಲಿ ಸ್ಕಿನ್, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಸ್ಕಿನ್ ಯಾವುದು ಅದ್ರ ಬೇಸ್ ಮೇಲೆ ನೀವು ಸನ್ಸ್ಕ್ರೀನ್ ತಗೊಳ್ಳಿ. ಬಿಕಾಸ್ ಒಬ್ಬೊಬ್ರದ್ದು ಡ್ರೈ ಸ್ಕಿನ್ ಇರುತ್ತೆ, ಅವ್ರಿಗೆ ಯಾವ ಥರ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅನ್ನೋದು ಅದ್ರ ಬೇಸ್ ಮೇಲೆ ತಗೊಳ್ಳಿ. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಗಾರ್ನಿಯರ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ತೀನಿ. ಬಿಕಾಸ್ ಇದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ನೀವು ಹೋದರೆ ಬಿಸಿಲಲ್ಲಿ ಹೋದರೆ ಅಷ್ಟೊಂದೇನು ಬ್ಲ್ಯಾಕ್ ಸರ್ಕಲ್ಸ್ ಆಗಲಿ, ಏನು ಡಾರ್ಕ್ ಸ್ಪಾಟ್ಸು ಏನೂ ಇರೋಲ್ಲ ಮುಖದ ಮೇಲೆ. ಆ್ಯಂಡ್ ಅದು ಚೆನ್ನಾಗಿ ಫುಲ್ಲು 24 hours ಇಂಟು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನೀವು ಯಾವಾಗ ಅಪ್ಲೈ ಮಾಡ್ತಿದ್ದೀರಾ ಆವಾಗಿಂದ ಸಾಯಂಕಾಲವರೆಗೂ ಚೆನ್ನಾಗಿರುತ್ತೆ ಮುಖದ ಮೇಲೆ. ಆ್ಯಂಡ್ ಒಂಚೂರು ಡಾರ್ಕ್ ಆಗೋಲ್ಲ ಫೇಸ್. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಿರೋದು ಡಾಸ್ಲರ್ ಐಲೈನರ್. ಬಿಕಾಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದೇ ಇದನ್ನು, ಸೊ ನನಗಿದು ತುಂಬಾ ಇಷ್ಟ. ಅದಕ್ಕಾಗಿ ನಾನು ಇದನ್ನು ಬಿಟ್ಟು ಮತ್ತೆ ಯಾವುದು ಯೂಸ್ ಮಾಡಲ್ಲ. ಆ್ಯಂಡ್ ಕಾಜಲ್, ಆಬ್ವಿಯಸ್ಲಿ ಹುಡುಗಿಯರಿಗೆ ಕಾಜಲ್ ಇಲ್ಲ ಅಂತ ಅಂದರೆ ಇರೋಕ್ಕೆ ಆಗಲ್ಲ. ನನಗೆ ಇದೊಂದು ಕಾಜಲ್ ಇಷ್ಟ. ಇದು ಮ್ಯಾಟ್ ಲೇದರ್ ಅಂತ ಹೇಳ್ಬೋದು. ನನಗೆ ಇಷ್ಟ ಇದಕ್ಕೆ ಬಿಕಾಸ್ ಕಾಲೇಜಿಗೆ ರೆಗ್ಯುಲರಾಗಿ ಎಲ್ಲೇ ಹೋದರೂ ಹಚ್ಕೋತೀನಿ ನಾನು ಕಾಜಲ್ ಒಂದು. ಇದೊಂದು ಬಿಟ್ಟರೆ ಮತ್ತು ಯಾವ ಕಾಜಲ್ ಯೂಸ್ ಮಾಡಲ್ಲ. ಬಿಕಾಸ್ ಕಣ್ಣಿಗೆ ಚೆನ್ನಾಗಿ ಕಾಣುತ್ತಲ್ವ ಕಾಜಲ್, ಸೊ ಅಪ್ಲೈ ಮಾಡ್ತೀನಿ. ನೆಕ್ಸ್ಟು ನನ್ನ ಲಿಪ್ಸಿಗೆ ಬಂದುಬಿಟ್ಟು ಲಿಪ್ ಬಾಮ್, ಹಿಮಾಲಯ ಲಿಪ್ ಬಾಮ್ ನಾನು ಯೂಸ್ ಮಾಡೋದು. ಬಿಕಾಸ್ ಇದನ್ನು ಸ್ವಲ್ಪ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಲಿಪ್ಸಿಗೆ ಇದು ತುಂಬ ಕಂಫರ್ಟಾಗಿರುತ್ತೆ. ಸೊ ನಾನು ಇದನ್ನು ಡೈಲಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ ಇಲ್ಲದೆ ಹೇಗೆ, ಸೊ ನಾನು ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ, ಜಾಸ್ತಿ ಲಿಪ್ಸ್ಟಿಕ್ ಅಪ್ಲೈ ಮಾಡಲ್ಲ. ಬಿಕಾಸ್ ನನಗೆ ಡಾರ್ಕ್ ಲಿಪ್ಸ್ಟಿಕ್ ಏನು ಇಷ್ಟ ಆಗೋಲ್ಲ. ಸೊ ಲೈಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇಯರಿಂಗ್ಸ್, ನಾನು ಕಾಲೇಜಿಗೆ ಹೋಗ್ತಾಯಿದ್ದೀನಲ್ವ, ಸೊ ದೊಡ್ಡ ಇಯರಿಂಗ್ಸ್ ಏನು ಆ್ಯಂಡ್ ತುಂಬ ಜಾತ್ರೆ ಥರ ಇಯರಿಂಗ್ಸ್ ಏನೂ ಹಾಕಲ್ಲ. ಸಿಂಪಲ್ಲಾಗಿ ಯೂನಿಫಾರ್ಮ್ ಮೇಲೆ, ಸೊ ನಮ್ಮ ಮೆಡಿಕಲ್ ಕಾಲೇಜ್ ಬೇರೆ ಅಲ್ವಾ, ಡೀಸೆಂಟಾಗಿ ಫಾರ್ಮಲ್ಸ್ ಆಗಿ ಹೋಗಬೇಕಲ್ಲ. ಸೊ ನಾನು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೀನಿ ಡೈಲಿ ಕಾಲೇಜ್ಗೆ. ಆ್ಯಂಡ್ ಕುಂಕುಮ, ನನಗಂತೂ ಕುಂಕುಮ ಇಲ್ಲದೇ ಇದ್ದರೆ ಇರೋಕ್ಕೆ ಆಗೋಲ್ಲ. ಅದು ಯಾವುದೇ ದಿನ ಆಗಲಿ, ಜೀನ್ಸ್ ಆಗಲಿ, ವೆಸ್ಟ್ರನ್ ಡ್ರೆಸ್ಸಸ್ ಆಗಲಿ, ಯಾವುದೇ ವೇರ್ ಮಾಡಿದರೂ ಆದರೂ ಕುಂಕುಮ ಇಟ್ಕೋತೀನಿ. ಬಿಕಾಸ್ ನನಗಂತೂ ತುಂಬ ಫೇವ್ರೆಟ್ ಕುಂಕುಮ. ಆ್ಯಂಡ್ ಹೇರ್ನ ಸೆಟ್ ಮಾಡ್ಕೊಳ್ಳೋದಂದ್ರೂ ತುಂಬಾ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಂಗೆ ಹಂಗೇನೂ ಅನಿಸಲ್ಲ. ಬಿಕಾಸ್ ನನ್ನ ಹೇರ್ ಸಿಲ್ಕಿ ಹೇರ್ ಆಗಿರೋದ್ರಿಂದ ಬೇಗನೆ ಆಗುತ್ತೆ ನಂದು. ಆ್ಯಂಡ್ ನಾನಿವತ್ತು ಹಾಕೋಕ್ಕೆ ಹೋಗ್ತಿರೋದು, ಅಯ್ಯೋ ಸ್ವಲ್ಪ ಗಂಟಿದೆ ಕೂದಲು, ಬಿಡಿಸ್ಕೋಬೇಕಲ್ವ ಕ್ಲೀನಾಗಿ, ಇಲ್ಲಾಂದರೆ ಕೂರಲ್ಲ ಅನ್ನೋಕ್ಕಿಂತ ನೆಕ್ಸ್ಟ್ ಏನಾದರೂ ಬಾಚ್ಕೊಂಡ್ರೆ ತಲೆ ಬಾಚ್ಕೊಳ್ಳುವಾಗ ತುಂಬ ಕೂದಲು ಉದುರುತ್ತೆ. ಸೊ ಸ್ವಲ್ಪ ನನಗಂತೂ ಸಾಕಾಗೋಗುತ್ತೆ. ಬಿಕಾಸ್ ಅದು ಒಂದ್ಸಲ ಕೂರೋದೇ ಇಲ್ಲ, ಕೈಯಿಂದ ಜಾರು ಹೋಗುತ್ತೆ ಬಾಚ್ಕೊಳ್ಳುವಾಗಲಿ. ನೆಕ್ಸ್ಟು ಜಡೆ ಹಾಕಿದ ಮೇಲೂ ಕೂಡ ಹೋಗಿಬಿಡತ್ತೆ. ನನ್ನ ಶಾರ್ಟ್ ಹೇರ್ ಆಗಿರೋದ್ರಿಂದ ಒಂದೊಂದು ಸಲ ಪೋನಿ ಹಾಕ್ಕೋತೀನಿ, ಇಲ್ಲಾಂದರೆ ಟೈ ಮಾಡ್ಕೋತೀನಿ ಹೇರ್ನ. ಇವತ್ತು ಟೈ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಅಷ್ಟೊಂದು ಕಾಲೇಜಲ್ಲಿ ಹೇರ್ಸ್ ಫ್ರೀ ಬಿಡೋಕ್ಕಾಗಲ್ಲ. ಆ್ಯಂಡ್ ಹೋಗಿ ಏಪ್ರನ್ನು ಹಾಕ್ಕೋಬೇಕು ನಾವು, ಏಪ್ರನ್ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್ ಹೇರ್ಸ್ನ ನಮ್ಮ ಮೇಲೆ ಟೈ ಮಾಡಲೇಬೇಕು. ಸೊ ಮತ್ತೆ ನಡೆಯೋ ಕೆಲಸ ಅಂತ ಅಂದ್ಬಿಟ್ಟು ಇಲ್ಲೇ ಕ್ಲೀನಾಗಿ ತಲೆ ಬಾಚ್ಕೊಂಡು ಹೋಗ್ತೀನಿ ನಾನು. ಆ್ಯಂಡ್ ಇವತ್ತು ನಾನು ಹೋಗ್ತಾ ಇರೋದು ಸ್ವಲ್ಪ ಸೈಡಲ್ಲಿ ಹೇರ್ಸ್ ಸ್ವಲ್ಪ ಸ್ಪ್ಲಿಟ್ ಮಾಡಿ ಬಫ್ ಹಾಕೋತಾ ಇದ್ದೀನಿ. ಇಯರ್ ಪಿನ್ ಅಂತೂ ಹಾಕುವಾಗ ನನಗೂ ತಲೆ ಕೆಡುತ್ತೆ. ಬಿಕಾಸ್ ಕೂರೋದೇ ಇಲ್ಲ, ಹಾಗೆ ಜಾರ್ಕೊಂಡು ಹೋಗಿಬಿಡತ್ತೆ.
ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಏನು ಮಾಡೋಕ್ಕಾಗತ್ತೆ. ಸೊ ಫೈನಲಿ ಹಾಕ್ಕೊಂಡೆ, ಹೇಗೋ ಕೂರ್ತು, ಆದರೂ ಸ್ವಲ್ಪ ಲೂಸ್ ಆಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ, ಟೈಟ್ ಮಾಡಿಕೊಂಡೆ. ನೆಕ್ಸ್ಟು ನನ್ನ ಶಾರ್ಟ್ ಹೇರ್ ಇರೋದ್ರಿಂದ ನಾನೇನು ಜಡೆನ ಹಿಂದೆ ಹಾಕಲ್ಲ, ಸೈಡ್ ಜಡೆನ ಹಾಕ್ಕೊಳ್ತೀನಿ. ಬಿಕಾಸ್ ಇದು ಕ್ಯೂಟಾಗಿ ಆ್ಯಂಡ್ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನಾನು ಸೈಡೇ ಜಡೆ ಹಾಕ್ಕೊಳ್ಳೋದು, ಹಾಕ್ಕೊಂಡು ಹೋಗ್ತೀನಿ. ಬಿಕಾಸ್ ಕಾಲೇಜಲ್ಲಿ ಹೇರ್ಸ್ ಬಿಡೋಂಗಿಲ್ಲ ಒಂದು. ಆ್ಯಂಡ್ ಏಪ್ರಿಲ್ ಹಾಕ್ಕೊಂಡಾಗ ಅದನ್ನು ಕಂಪಲ್ಸರಿ ಟೈಮ್ ಮಾಡಲೇಬೇಕು ಮೇಲೆ ಹೇರ್ಸ್ನ, ಆ್ಯಂಡ್ ಏಪ್ರಿಲ್ನಲ್ಲಾದರೂ ಹಾಕ್ಕೋಬೇಕು ಹೇರ್ಸ್ನ. ಸೊ ಸುಮ್ಮನೆ ಯಾಕೆ ಹೆಡ್ಡೇಕ್ ಅಂತ ಅಂದ್ಬಿಟ್ಟು ಇವಾಗಲೇ ಟೈ ಮಾಡ್ಕೊಂಡು ಹೋದರೆ ನಮಗೆ ಅಲ್ವಾ ಬೆಸ್ಟು. ಸೊ ನಾನು ಟೈ ಮಾಡ್ಕೋತೀನಿ. ಆ್ಯಂಡ್ ಆಯಿಲೇನು ಅಪ್ಲೈ ಮಾಡಲ್ಲ ನಾನು. ಅಪ್ಲೈ ಮಾಡಿದರೆ ಅಪ್ಲೈ ಮಾಡಿ ಒಂದು 2 to 3 hours ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಬಿಕಾಸ್ ನಾನು ಎಣ್ಣೆ ಹಚ್ಕೊಂಡು ಇರೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ. ಯಾಕೆ ಅಂದರೆ ಡಸ್ಟಲ್ಲಿ ಹೋಗಿರ್ತೀವಿ, ಅದು ಹಾಗೆ ಕೂತಿರುತ್ತೆ ಕೆಳಗೆ. ಆ್ಯಂಡ್ ಜಾಸ್ತಿ ಆಯಿಲ್ ಇದ್ದರೆ ಮುಖನೂ ಸ್ವಲ್ಪ ಆಯಿಲಿ ಥರ ಕಾಣುತ್ತಲ್ವ. ಸೊ ನಾನು ಕಾಲೇಜಿಗೆ ಹೋಗುವಾಗ ರೇರು ಆಯಿಲ್ ಅಪ್ಲೈ ಮಾಡೋದು. ಹೇರ್ ವಾಶ್ ಮಾಡುವಾಗ ಮಾತ್ರ ನಾನು ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ನ ಮಾಡ್ತೀನಿ. ಆ್ಯಂಡ್ ಫೈನಲಿ ಹೇರ್ಸ್ ಅಂತೂ ಟೈ ಮಾಡಿದೆ, ಬಟ್ ಸ್ವಲ್ಪ ಹೇರ್ಸ್ ಕಮ್ಮಿ ಆಗಿದೆ ನಂದು, ಫಸ್ಟಿನ ಥರ ಇಲ್ಲ. ಯಾಕೆ ಅಂದರೆ ತುಂಬ ತೆಳ್ಳಗಾಗಿದೆ, ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ಸ್ ಹ್ಯಾಪನ್ವಲ್ಲ, ಅದಕ್ಕಾಗಿ. ಆ್ಯಂಡ್ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಆಯಿತಾ. ಮಾಡ್ಕೊಂಡು ಹೇರ್ಸು ಸ್ವಲ್ಪ ಸೆಟ್ ಮಾಡ್ಕೊಂಡು ಕ್ಲೀನಾಗಿ. ಐ ಥಿಂಕ್ ಚೆನ್ನಾಗಿ ಕಾಣಿಸ್ತೀನಿ ಅನಿಸುತ್ತೆ ಆಯಿತಾ. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ.